ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಸಾರಿಕಾ. ಇಂದು ನಾವು 2Dಯಲ್ಲಿ 3Dಯನ್ನ ದೃಶ್ಯೀಕರಿಸುವುದನ್ನ ಕಲಿಯಲಿದ್ದೇವೆ. ನಾವು ಸುತ್ತಲೂ ನೋಡಿದಾಗ ಎಲ್ಲ ವಸ್ತುಗಳಿಗೆ ಆಕಾರವಿದೆ ಅಂತ ನಾವು ಗಮನಿಸ್ತೇವೆ. ಪುಸ್ತಕದಿಂದ ಕಂಪ್ಯೂಟರ್ವರೆಗೆ ಎಲ್ಲವೂ ವಿಶಿಷ್ಟ ಆಕಾರವನ್ನ ಹೊಂದಿದೆ. ಆಕಾರಗಳು 2 ಆಯಾಮಗಳು ಅಥವಾ 3 ಆಯಾಮಗಳಲ್ಲಿ ಇರುತ್ತದೆ. ಉದ್ದ ಮತ್ತು ಅಗಲವನ್ನ ಹೊಂದಿರುವ ಆಕಾರವನ್ನ 2 ಆಯಾಮದ ಆಕಾರ ಎಂದು ಕರೆಯಲಾಗುತ್ತದೆ. ಮತ್ತು ಉದ್ದ, ಅಗಲ ಮತ್ತು ಎತ್ತರ ಹೊಂದಿರುವ ಆಕಾರವನ್ನ 3 ಆಯಾಮದ ಆಕಾರ ಎಂದು ಕರೆಯಲಾಗುತ್ತದೆ. ಘನ ಆಕಾರವು 3D ಆಕಾರವಾಗಿದ್ದು ಅದು 3 ಆಯಾಮಗಳನ್ನು ಹೊಂದಿದೆ. ಅವುಗಳು ಉದ್ದ, ಅಗಲ ಮತ್ತು ಎತ್ತರ ಅಥವಾ ಆಳ. ಈ ಪಾಠದಲ್ಲಿ ನಾವು ಘನ ಆಕಾರಗಳು ಮತ್ತು ಅವುಗಳನ್ನು ಹೇಗೆ ದೃಶ್ಯೀಕರಿಸಬೇಕು ಎಂಬುದರ ಬಗ್ಗೆ ಕಲಿತಿದ್ದೇವೆ. ಕಲಿಕೆ ಉದ್ದೇಶಗಳು. ಈ ಪಾಠ ಮುಗಿದ ನಂತರ ನೀವು ಇದನ್ನು ತಿಳಿಯಲು ಸಾಧ್ಯವಾಗುತ್ತದೆ. 2D ಮತ್ತು 3D ಆಕಾರಗಳು. ಘನ ಆಕಾರಗಳನ್ನು ಗುರುತಿಸಿ. ಬಹುಮುಖಿ ಮತ್ತು ಬಹುಮುಖಿಯಲ್ಲದ. ನಿಜ ಜೀವನದಲ್ಲಿ ವಿವಿಧ ಜ್ಯಾಮಿತೀಯ ಘನವಸ್ತುಗಳು. ಈ ಪಾಠದ ಕೀವರ್ಡ್ಗಳು. ಆಕಾರಗಳು. 2D ಮತ್ತು 3D ಆಕಾರಗಳು. ಸಮತಲ ಆಕಾರ, ಘನ ಆಕಾರ, ಉದ್ದ, ಅಗಲ, ಎತ್ತರ, ಬಹುಮುಖಿ ಅಥವಾ ಪಾಲಿಹೆಡ್ರಾನ್, ಬಹುಮುಖಿಯಲ್ಲದ ಅಥವಾ ನಾನ್ ಪಾಲಿಹೆಡ್ರಾನ್. 3Dಯನ್ನ 2Dನಲ್ಲಿ ದೃಶ್ಯೀಕರಿಸುವ ಪರಿಕಲ್ಪನೆಯ ನಕ್ಷೆಯನ್ನ ಗಮನಿಸೋಣ. ವಿಷಯಕ್ಕೆ ಹೋಗೋ ಮೊದಲನೇದಾಗಿ ನಾವು 2D ಮತ್ತು 3D ಅಂದ್ರೇನು ಅಂತ ತಿಳಿದುಕೊಳ್ಬೇಕು. ಮಕ್ಕಳೇ, ನಾವು ಚಿತ್ರಗಳನ್ನ ನೋಡೋಣ. ಇಲ್ಲಿ 2 ಚಿತ್ರಗಳು ಕಾಗದ ಅಂತ ನಮಗೆ ತಿಳಿದಿದೆ. ಆದರೆ ಮೊದಲ ಚಿತ್ರದಲ್ಲಿ ಸಮತಲ ಆಕಾರವಾಗಿ ಗೋಚರಿಸುವ ಒಂದು ಕಾಗದವನ್ನ ನೀವು ನೋಡ್ತಿದ್ದೀರಿ. ಸಮತಲ ಆಕಾರಗಳು ಉದ್ದ ಮತ್ತು ಅಗಲದಂತಹ 2 ಅಳತೆಗಳನ್ನು ಹೊಂದಿವೆ. ಆದ್ದರಿಂದ ಅವುಗಳನ್ನು 2 ಆಯಾಮದ ಆಕಾರಗಳು ಎಂದು ಕರೆಯಲಾಗುತ್ತದೆ. ಎರಡನೇ ಚಿತ್ರದಲ್ಲಿ ನೀವು ಒಂದು ಕಾಗದಗಳ ಗೊಂಚಲುಗಳನ್ನು ನೋಡಬಹುದು. ನಾವು ಗಮನಿಸಿದ್ರೆ ಘನವಸ್ತು ಉದ್ದ, ಅಗಲ, ಎತ್ತರ ಅಥವಾ ಆಳದಂತಹ 3 ಅಳತೆಗಳನ್ನು ಹೊಂದಿರುವುದನ್ನು ನಾವು ನೋಡಬಹುದು. ಆದ್ದರಿಂದ ಅವುಗಳನ್ನು 3 ಆಯಾಮದ ಆಕಾರಗಳು ಎಂದು ಕರೆಯಲಾಗುತ್ತೆ. ಅಲ್ಲದೆ ಘನವಸ್ತು ಸ್ವಲ್ಪ ಜಾಗ ಆಕ್ರಮಿಸುತ್ತದೆ. 2 ಆಯಾಮ ಮತ್ತು 3 ಆಯಾಮದ ಆಕಾರಗಳನ್ನು ಸಂಕ್ಷಿಪ್ತವಾಗಿ 2D ಮತ್ತು 3D ಆಕಾರಗಳು ಎಂದು ಹೆಸರಿಸಬಹುದು. ನಾವು ಚಿತ್ರವನ್ನು ಗಮನಿಸೋಣ. ವೃತ್ತ, ಆಯತ ಮತ್ತು ಚೌಕ ಆಕಾರಗಳಿವೆ ಅಲ್ವಾ? ಈ ಆಕಾರಗಳು ಸಮತಲ ಆಕಾರಗಳನ್ನು ಪ್ರತಿನಿಧಿಸುತ್ತದೆ. ಈ ಸಮತಲ ಆಕಾರಗಳು ಉದ್ದ ಮತ್ತು ಅಗಲವಾದ 2 ಆಯಾಮಗಳನ್ನು ಹೊಂದಿವೆ. ಈಗ ನಾವು ಕೆಲವು 2 ರೂಪಾಯಿ ನಾಣ್ಯಗಳು, ಕೆಲವು 10 ರೂಪಾಯಿ ನೋಟುಗಳು ಮತ್ತು ಕೆಲವು ಚೌಕಾಕಾರದ ಬಿಸ್ಕತ್ಗಳನ್ನು ಕ್ರಮವಾಗಿ ಒಂದರ ಮೇಲೊಂದು ಇಡೋಣ. ನೀವು ಈ ಚಿತ್ರವನ್ನು ಗಮನಿಸಿದ್ರೆ ಸಿಲಿಂಡರ್, ಘನಾಕೃತಿ ಮತ್ತು ಘನವನ್ನು ನೋಡಬಹುದು ಅಲ್ಲವೇ?
ಈ ಆಕಾರಗಳು ಸಮತಲದಲ್ಲಿ ಸಂಪೂರ್ಣವಾಗಿ ಮಲಗುವುದಿಲ್ಲ ಮತ್ತು ಸ್ವಲ್ಪ ಜಾಗವನ್ನ ಸಹ ಆಕ್ರಮಿಸುತ್ತದೆ. ಅಂದ್ರೆ ಅವರು ಮೂರನೇ ಆಯಾಮವನ್ನ ಹೊಂದಿದ್ದಾರೆ. ಅವುಗಳು ಉದ್ದ ಮತ್ತು ಅಗಲದ ಆಯಾಮದೊಂದಿಗೆ ಎತ್ತರ ಹೊಂದಿದೆ. ಉದ್ದ, ಅಗಲ ಮತ್ತು ಎತ್ತರ ಎಂಬ 3 ಆಯಾಮ ಹೊಂದಿರುವ ಆಕಾರಗಳನ್ನು 3 ಆಯಾಮದ ಆಕಾರಗಳು ಎಂದು ಕರೆಯಲಾಗುತ್ತದೆ. ಇದನ್ನು ಸರಳವಾಗಿ 3D ಆಕಾರಗಳು ಎಂದು ಕರೆಯಲಾಗುತ್ತದೆ. ತ್ರೀಡಿ ಆಕಾರಗಳ ಕೆಲವು ಉದಾಹರಣೆಗಳನ್ನು ನೋಡೋಣ. ಘನ, ಘನಾಕೃತಿ, ಪ್ರಿಸಮ್, ತ್ರಿಕೋನ ಪಿರಮಿಡ್, ಚೌಕ ಪಿರಮಿಡ್, ಸಿಲಿಂಡರ್, ಗೋಳ, ಕೋನ್. ವಿದ್ಯಾರ್ಥಿಗಳೇ, ನಮ್ಮ ಈ ಪಾಠದ ಮುಂದಿನ ವಿಷಯ ಅಂದ್ರೆ ನಿಜ ಜೀವನದಲ್ಲಿ ವಿವಿಧ ಜ್ಯಾಮಿತೀಯ ಘನವಸ್ತುಗಳು. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಾವು ವಿವಿಧ ಘನವಸ್ತುಗಳನ್ನು ನೋಡಬಹುದು. ಅವುಗಳಲ್ಲಿ ಕೆಲವು ಘನವಸ್ತುಗಳು ಬಾಗಿದ ಮುಖಗಳನ್ನು ಹೊಂದಿವೆ ಮತ್ತು ಕೆಲವು ಘನವಸ್ತುಗಳು ಸಮತಟ್ಟಾದ ಮುಖಗಳನ್ನು ಹೊಂದಿವೆ. ಪೆಟ್ಟಿಗೆ, ಪುಸ್ತಕ ಮತ್ತು ದಾಳಗಳಂತಹ ಕೆಲವು 3D ವಸ್ತುಗಳು ಸಮತಟ್ಟಾದ ಮೇಲ್ಮೈಗಳನ್ನು ಹೊಂದಿವೆ. ಚೆಂಡು, ಕೊಳವೆ ಮತ್ತು ಬಾಟಲಿಗಳಂತಹ ಕೆಲವು 3D ವಸ್ತುಗಳು ಬಾಗಿದ ಮೇಲ್ಮೈಗಳನ್ನು ಹೊಂದಿವೆ. ಈ ಗುಣಲಕ್ಷಣದ ಆಧಾರದ ಮೇಲೆ ನಾವು 3D ಆಕಾರಗಳನ್ನು ಬಹುಮುಖಿ ಮತ್ತು ಬಹುಮುಖಿಯಲ್ಲದ್ದು ಎಂದು ವರ್ಗೀಕರಿಸಬಹುದು. ಬಹುಮುಖಿ ಮತ್ತು ಬಹುಮುಖಿಯಲ್ಲದ್ದು ಅಂದ್ರೇನು ಅಂತ ಈಗ ತಿಳಿಯೋಣವಾ? ಮೊದಲಿಗೆ ಬಹುಮುಖಿ ಅಂದ್ರೇನು ಎಂದು ನೋಡೋಣ. ಬಹುಮುಖಿ ಬಹುಭುಜಾಕೃತಿಗಳಿಂದ ಮಾಡಲ್ಪಟ್ಟ 3 ಆಯಾಮದ ಘನವಾಗಿದೆ. ಇದು ಸಮತಟ್ಟಾದ ಮುಖಗಳು, ನೇರ ಅಂಚುಗಳು ಮತ್ತು ಶೃಂಗಗಳನ್ನು ಹೊಂದಿದೆ. ಉದಾಹರಣೆಗೆ, ಘನ, ಪ್ರಿಸಮ್ ಅಥವಾ ಪಿರಮಿಡ್ ಬಹುಮುಖಿಗಳಾಗಿವೆ. ಕೊಟ್ಟಿರುವ ಬಹುಮುಖಿ ಚಿತ್ರವನ್ನು ನೋಡಿ. ಮಕ್ಕಳು ಕೊಟ್ಟಿರುವ ಬಹುಮುಖಿಯನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡ್ತಾರೆ. ಈಗ ಬಹುಮುಖಿಯಲ್ಲದು ಅಂದ್ರೇನು ಎಂದು ನೋಡೋಣ. ವಸ್ತುಗಳು ಸಮತಟ್ಟಾದ ಮುಖಗಳು, ನೇರ ಅಂಚುಗಳು ಮತ್ತು ಶೃಂಗಗಳನ್ನು ಹೊಂದಿರುವುದಿಲ್ಲ. ಅದನ್ನ ಬಹುಮುಖಿ ಅಲ್ಲದ್ದು ಎಂದು ಕರೆಯಲಾಗುತ್ತದೆ. ಶಂಕುಗಳು, ಗೋಳಗಳು ಮತ್ತು ಸಿಲಿಂಡರ್ಗಳು ಬಹುಮುಖಿ ಅಲ್ಲ, ಕಾರಣ ಅವುಗಳ ಬದಿಗಳು ಬಹುಭುಜಾಕೃತಿಗಳಲ್ಲ. ಮತ್ತು ಅವು ಬಾಗಿದ ಮೇಲ್ಮೈಗಳನ್ನು ಹೊಂದಿವೆ. ಬಹುಮುಖಿಯಲ್ಲದು ಕೆಲವು ಉದಾಹರಣೆಗಳನ್ನು ನೋಡೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ಪಾಲಿಹೆಡ್ರಾನ್ ಹೇಗೆ ಇರುತ್ತದೆ ಎಂದು ನಾವು ಈಗ ನೋಡೋಣ. ಕೆಳಗಿನ ಚಿತ್ರದಲ್ಲಿ ನಾವು ವಿಭಿನ್ನ ರೀತಿಯ ಆಕಾರಗಳನ್ನು ನೋಡುತ್ತೀವಿ. ಇದು ಗೋಳಾರ್ಧ, ಗೋಳ, ಕೋನ್ ಮತ್ತು ಪಿರಮಿಡ್ನಂತಹ ಕೆಲವು ಆಕಾರಗಳನ್ನು ತೋರಿಸುತ್ತದೆ. ಈ ಚಿತ್ರಗಳು ನಮ್ಮ ನಿಜ ಜೀವನಕ್ಕೆ ಸಂಬಂಧಿಸಿವೆಯೇ ಎಂದು ನಾವು ತಿಳಿಯೋಣ.
ಈಗ ನೀವು ಈ ಚಿತ್ರವನ್ನ ನೋಡ್ತಿದ್ದೀರಿ. ಈ ಆಕಾರಗಳು ನಮ್ಮ ದಿನನಿತ್ಯದ ಜೀವನಕ್ಕೆ ಹೇಗೆ ಸಂಬಂಧಿಸಿವೆ? ಒಂದು ಟೆಂಟ್, ಒಂದು ಸಿಲಿಂಡರ್ ಮೇಲೆ ಒಂದು ಕೋನ್, ಒಂದು ತವರ, ಒಂದು ಸಿಲಿಂಡರ್ ಆಕಾರದ ಶೆಲ್, ಐಸ್ ಕ್ರೀಮ್, ಅರ್ಧಗೋಳದಿಂದ ಮೇಲೇರಿದ ಕೋನ್, ಫೋಟೋ ಫ್ರೇಮ್, ಆಯತಾಕಾರದ ಮಾರ್ಗ, ಒಂದು ಬಟ್ಟಲು, ಒಂದು ಅರ್ಧಗೋಳ, ಸ್ತಂಭದ ಮೇಲೆ ಸಮಾಧಿ, ಅರ್ಧಗೋಳದಿಂದ ಆರೋಹಿಸಲಾದ ಸಿಲಿಂಡರ್. ನೆನಪಿಡುವ ಅಂಶಗಳು: ಸಮತಲ ಆಕಾರಗಳೆಂದು ವ್ಯಾಖ್ಯಾನಿಸಲಾದ ಉದ್ದ ಮತ್ತು ಅಗಲದ ವಸ್ತುಗಳು 2 ಆಯಾಮದ ವಸ್ತುಗಳು. ಉದ್ದ, ಅಗಲ ಮತ್ತು ಎತ್ತರ ಇರುವ 3 ಆಯಾಮದ ವಸ್ತುಗಳು ಘನ ಆಕಾರಗಳೆಂದು ವ್ಯಾಖ್ಯಾನಿಸಲಾಗಿದೆ. ಬಹುಮುಖಿ ಬಹುಭುಜಾಕೃತಿಗಳಿಂದ ಮಾಡಲ್ಪಟ್ಟ 3 ಆಯಾಮದ ಘನವಾಗಿದೆ. ಇದು ಸಮತಟ್ಟಾದ ಮುಖಗಳು, ನೇರ ಅಂಚುಗಳು ಮತ್ತು ಶೃಂಗಗಳನ್ನು ಹೊಂದಿವೆ. ಉದಾಹರಣೆಗೆ, ಘನ, ಪ್ರಿಸಮ್, ಪಿರಮಿಡ್ ಒಂದು ಬಹುಮುಖಿ ಆಗಿದೆ. ವಸ್ತುಗಳು ಸಮತಟ್ಟಾದ ಮುಖಗಳು, ನೇರ ಅಂಚುಗಳು ಮತ್ತು ಶೃಂಗಗಳನ್ನು ಹೊಂದಿಲ್ಲ. ಅದನ್ನ ಬಹುಮುಖಿ ಅಲ್ಲದ್ದು ಎಂದು ಕರೆಯಲಾಗುತ್ತದೆ. ಶಂಕುಗಳು, ಗೋಳಗಳು ಮತ್ತು ಸಿಲಿಂಡರ್ಗಳು ಬಹುಮುಖಿಗಳಲ್ಲದ ಕಾರಣ ಅವುಗಳ ಬದಿಗಳು ಬಹುಭುಜಾಕೃತಿಗಳಲ್ಲ. ಮತ್ತು ಅವು ಬಾಗಿದ ಮೇಲ್ಮೈಗಳನ್ನ ಹೊಂದಿವೆ.